ಇವತ್ತು ನಾನು 1 kg ಬಂಡಸ್ ಮೀನನ್ನು ತಗೊಂಡಿದ್ದೇನೆ. ಬಂಡಸ್ ಮೀನನ್ನು ಮೊದಲನೇದಾಗಿ ಕ್ಲೀನ್ ಮಾಡುವ ಮತ್ತು ಈ ಬಂಡಸ್ ಮೀನಿನಿಂದ ನಮ್ಮ ಮಂಗಳೂರು ಶೈಲಿಯ ಬಂಡಸ್ ಕಸಿ ಯಾವ ರೀತಿ ಮಾಡ್ತೇವೆ ಅಂತ ತೋರಿಸಿಕೊಡ್ತೇನೆ. ಬಂಡಸ್ ಕ್ಲೀನ್ ಮಾಡುವ. ಬಂಡಸ್ ಕ್ಲೀನ್ ಮಾಡಿ ಆಯಿತು. ಕೊತ್ತಂಬರಿ ಬೀಜ 3 ಚಮಚ, ಸ್ವಲ್ಪ ಓಮದ ಕಾಳು, ಸಾಸಿವೆ, ಜೀರಿಗೆ, ಕಾಳು ಮೆಣಸು, ಹುಣಸೆ ಹಣ್ಣು, 6 ಗಿಡ್ಡ ಮೆಣಸು, 16ರಿಂದ 17 ಉದ್ದ ಮೆಣಸು, ಕೆರೆಟೆ ಉಂಟಲ್ಲ, ಈಗ ಈ ಕೆರೆಟಿಗೆ ಸಹ ಡಿಮಾಂಡ್ ಇದೆ, ಬರ್ತಾರೆ ತಿಪ್ಪಿ ಉಂಟಾ ತಿಪ್ಪಿ ಅಂತ. ಫಸ್ಟಿಗೆ ನಾವು ಅಮೃತ ಆಹಾರವರ ಫುಡ್ ಪ್ರೆಸ್ಡ್ ಆಯಿಲನ್ನು ತಗೊಂಡಿದ್ದೇವೆ. ಹಾಕ್ತಿದ್ದೇನೆ. ಮೊದಲಿಗೆ ಸ್ವಲ್ಪ ಎಣ್ಣೆ ಸೇರಿಸುವ. 1 ಈರುಳ್ಳಿಯನ್ನು ಹಾಕಿದ್ದೇವೆ. ಈರುಳ್ಳಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ ನಂತರ ಒಣಮೆಣಸನ್ನು ಫ್ರೈ ಮಾಡುವ. ಪದಾರ್ಥಕ್ಕೆ ಬೇಕಾಗುವಂತಹ ಅಗತ್ಯ ವಸ್ತುಗಳನ್ನು ಹಾಕಿ ಜೀರಿಗೆಯನ್ನು ಕೊನೆಯದಾಗಿ ಹಾಕ್ತಿದ್ದೇವೆ. ಯಾಕೆಂದರೆ ಜೀರಿಗೆ ಬೇಗ ಫ್ರೈ ಆಗ್ತದೆ, ಅದಕ್ಕೆ ಜೀರಿಗೆಯನ್ನು ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೇವೆ. ಮೆಣಸನ್ನು ಒಟ್ಟಿಗೆ ಹಾಕಿ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ 1 ತೆಂಗಿನಕಾಯಿ ಹಾಕಿದ್ದೇವೆ. ತೆಂಗಿನ ತುರಿ ಇಷ್ಟು ಬಿಸಿ ಆಗಬೇಕು. ಇದು ಮಣ್ಣಿನ ಪಾತ್ರೆ. ನಾವು ಮೀನು ಪದಾರ್ಥ ಎಲ್ಲ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು, ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ರುಚಿ ತುಂಬ ಜಾಸ್ತಿ. ಇದಕ್ಕೆ ನಾವು ತುಳುವಿನಲ್ಲಿ ಬಿಸಲೆ ಅಂತ ಹೇಳ್ತೇವೆ. ಪದಾರ್ಥಕ್ಕೆ ಒಗ್ಗರಣೆ ಹಾಕುವ ವಿಧಾನ ದಕ್ಷಿಣ ಭಾರತದ ಅಡುಗೆಯಲ್ಲಿ ಬಹಳ ಮುಖ್ಯವಾದ ಹಂತವಾಗಿದೆ. ಇದರಿಂದ ಆಹಾರದ ರುಚಿ ಮತ್ತು ಪರಿಮಳ ಹೆಚ್ಚುತ್ತದೆ. ಮೊದಲಿಗೆ ನಾನೊಂದು 7ರಿಂದ 8 ಬೆಳ್ಳುಳ್ಳಿ ಹಾಕಿದೆ. 1 ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಕರಿಬೇವಿನ ಸೊಪ್ಪನ್ನು ಸೇರಿಸುವ. ಈಗ ಬೊಂಡಸ್ ಮೀನನ್ನು ಹಾಕುವ. ಇದಕ್ಕೆ ತುಳುವಿನಲ್ಲಿ ಬೊಂಡಾಸ್, ಕೆಲವರು ಬಂಡಾಸ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಸ್ಕ್ವಿಡ್ ಅಂತ ಹೇಳ್ತೇವೆ. ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಂಡಸನ್ನು ಬೇಯಲಿಕ್ಕೆ ಇಡುವ. ನಾವು ಮಸಾಲೆ ರೆಡಿ ಮಾಡುವ. ಹುಣಸೆ ಹಣ್ಣು, ಇಷ್ಟು ಹುಣಸೆ ಹಣ್ಣನ್ನು ಹಾಕ್ತಿದ್ದೇನೆ. ಮಸಾಲೆ ಸೇರಿಸುವ. ಬಂಡಾಸ್ ಬೆಂದಿದೆ. ಫೈನಲಿ ನಮ್ಮ ಕುಡ್ಲದ ಸ್ಟೈಲಲ್ಲಿ ಬಂಡಾಸ್ ಕಸಿ ಪದಾರ್ಥ ರೆಡಿ ಆಯಿತು. ಕಜಿಪ್ ರೆಡಿ ಅಂಡ್ ದಿಕ್ಕಿಲ್ಲದೆ ಜಾತಿಕ ಬಂಡಾಸ್ ಕಸಿ. ಇದನ್ನು ಪ್ಲೇಟಲ್ಲಿ ಹಾಕಿ ತಿನ್ನುವುದಕ್ಕಿಂತ ಸಹ ಈ ಗೆರಟೆಯಲ್ಲಿ ಹಾಕಿ ತಿನ್ನುವುದು ರುಚಿಯೇ ಬೇರೆ.